ವೀಕ್ಷಕರೇ ನಮಸ್ಕಾರ. ಕಥಾಮಿತ್ರ ಚಾನೆಲ್ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ನಮಸ್ತೆ ಕುಬೇರಾಯ ಸರ್ವ ಸೌಭಾಗ್ಯದಾಯಕ ತುಭ್ಯಾಂ ನಮಃ ಧನಾಧಿಕ್ಯಂ ತ್ವಯಿ ನಿತ್ಯಂ ಪ್ರತಿಷ್ಠಿತಂ. ವೀಕ್ಷಕರೇ, ಕುಬೇರ ಧನಾಧಿಪತಿ, ಆತ ಸಂಪತ್ತಿಗೆ ಒಡೆಯ. ಆತ ಸಾಕ್ಷಾತ್ ಪರಶಿವನ ವಾಸಸ್ಥಳವಾದ ಕೈಲಾಸ ಪರ್ವತದ ಸಮೀಪವಿರುವಂತಹ ಅಲಕಾಪುರಿ ಎಂಬ ಸುವರ್ಣ ನಗರಕ್ಕೆ ಅಧಿಪತಿ. ಆತನಲ್ಲಿರುವ ಸಂಪತ್ತನ್ನ ಅಳೆಯಲು ಮಾಪನವೇ ಇಲ್ಲ. ಯಸ್ಯ ಸ್ಥಿತಂ ಮನಃ ಸಂಪತ್ತೌ ವಿಕಸತಿ ನಾನ್ಯತ್ರ ಚ ಸೋಹಂಕಾರ ಪರೋ ಭೂತ್ವಾ ನಾಶಮೀತಿ ನ ಸಂಶಯ. ವೀಕ್ಷಕರೇ, ಹೀಗೆ ಸಿಗುವ ಸಂಪತ್ತಿನಿಂದ ಯಾವ ವ್ಯಕ್ತಿ ಅಹಂಕಾರವನ್ನ ಬೆಳೆಸಿಕೊಳ್ಳುತ್ತಾನೋ ಆತನ ಪತನ ನಿಶ್ಚಿತ. ಹೀಗೆ ತನ್ನಲ್ಲಿರುವ ಅಪರಿಮಿತ ಸಂಪತ್ತಿನಿಂದ ಮದಗೊಂಡ ಕುಬೇರ ಸಾಕ್ಷಾತ್ ಅಷ್ಟೈಶ್ವರ್ಯಗಳ ಒಡತಿಯಾದ ಲಕ್ಷ್ಮಿಯನ್ನ ಕೇವಲವಾಗಿ ಕಾಣ್ತಾನೆ. ಕುಬೇರ ಲಕ್ಷ್ಮಿಯ ಜೊತೆ ಪೈಪೋಟಿಗೆ ನಿಲ್ತಾನೆ. ವೀಕ್ಷಕರೇ, ಹಾಗಾದ್ರೆ ಯಕ್ಷರಾಜನಾದ ಸುವರ್ಣ ಖಚಿತವಾದ ಪುಷ್ಪಕ ವಿಮಾನದ ಒಡೆಯನಾದ ಅಲಕಾಧಿಪತಿ ಕುಬೇರ ವೈಕುಂಠಾಧಿಪತಿಯ ಹೃದಯ ಕಮಲ ನಿವಾಸಿಯಾದ ಲಕ್ಷ್ಮೀದೇವಿಯನ್ನ ಸೋಲಿಸಿದನ? ಈ ಕಥೆಯನ್ನ ನೋಡೋಣ ಬನ್ನಿ. ಇಷ್ಟಕ್ಕೂ ನೀವು ಕಥಾಮಿತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಕುಬೇರ ಮಹಾಜ್ಞಾನಿ ಹಾಗೂ ಮಹಾಮುನಿಯಾದ ಪುಲಸ್ತ್ಯ ಋಷಿಯ ವಂಶದಲ್ಲಿ ಜನಿಸ್ತಾನೆ. ತಂದೆ ಮಹಾಜ್ಞಾನಿ ಮುನಿ ವೈಶ್ರವ, ತಾಯಿ ಇಳಾವಿದ. ವೀಕ್ಷಕರೇ, ಕುಬೇರ ವರಸೆಯಲ್ಲಿ ರಾವಣನಿಗೆ ಅಣ್ಣನಾಗಬೇಕು. ರಾವಣ ವಿಶ್ರವ ಹಾಗೂ ಕೈಕಸಿಗೆ ಜನಿಸ್ತಾನೆ. ಕೆಲವು ಪುರಾಣಗಳ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮ ಕುಬೇರನ ಕಠಿಣ ತಪಸ್ಸಿಗೆ ಮೆಚ್ಚಿ ಆತನಿಗೆ ವರವನ್ನ ನೀಡ್ತಾನೆ. ಕುಬೇರನಿಗೆ ಸರ್ವರತ್ನ ತುಂಬಿರದ ಖಜಾನೆಯನ್ನ ನೀಡಿ ಆತನಿಗೆ ಅಂತ್ಯವಿಲ್ಲದ ಸಂಪತ್ತನ್ನ ನೀಡ್ತಾನೆ. ಆತನನ್ನ ಯಕ್ಷಾಧಿಪತಿಯಾಗಿ ನೇಮಿಸಿ ಹಿಮಾಲಯ ಪರ್ವತದ ಸಮೀಪವಿರುವಂತಹ ಅಲಕಾಪುರಿ ಎಂಬ ಸುವರ್ಣ ನಗರಕ್ಕೆ ರಾಜನನ್ನಾಗಿ ನೇಮಿಸ್ತಾನೆ. ಆತನಿಗೆ ರತ್ನಖಚಿತವಾದ ಮನೋ ಇಚ್ಛೆಯಂತೆ ಆಕಾಶದಲ್ಲಿ ಚಲಿಸುವ ಪುಷ್ಪಕ ವಿಮಾನವನ್ನ ನೀಡ್ತಾನೆ. ನಂತರದ ದಿನದಲ್ಲಿ ರಾವಣ ಪುಷ್ಪಕ ವಿಮಾನವನ್ನ ಕುಬೇರನಿಂದ ಕಬಳಿಸ್ತಾನೆ. ಆತ ದೇವತೆಗಳ ಖಜಾನಾಧಿಕಾರಿಯಾಗಿ ನೇಮಕಗೊಳ್ತಾನೆ. ಅಂದ್ರೆ ದೇವಲೋಕದ ಸಂಪೂರ್ಣ ಆರ್ಥಿಕ ನಿರ್ವಹಣೆಯ ಜವಾಬ್ದಾರಿಯನ್ನ ಕುಬೇರನಿಗೆ ವಹಿಸಲಾಗುತ್ತೆ. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಕುಬೇರನನ್ನ ಈ ರೀತಿಯಾಗಿ ವರ್ಣಿಸಲಾಗುತ್ತೆ. ಕುಬೇರ ದೊಡ್ಡ ಹೊಟ್ಟೆಯುಳ್ಳವನು, ಧಡೂತಿ ದೇಹದವನು ಹಾಗೂ ಕುಬ್ಜ ಶರೀರವುಳ್ಳವನು ಆಗಿರ್ತಾನೆ. ಆತನ ಮೈಬಣ್ಣ ಕಮಲದ ಎಲೆಯ ಬಣ್ಣವುಳ್ಳದ್ದೆಂದು ಬಣ್ಣಿಸಲಾಗುತ್ತೆ. ಆತ 3 ಕಾಲುಗಳನ್ನ ಹಾಗೂ ಅಷ್ಟದಂತವನ್ನ ಹೊಂದಿರ್ತಾನೆ. ಆತ ಒಂದೇ ಕಣ್ಣುಳ್ಳವನೆಂದು ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಆತ 3 ತಲೆಯುಳ್ಳವನು, ಚತುರ್ಬಾಹುವೂ ಆಗಿದ್ದಾನೆಂದು ವರ್ಣಿಸಲಾಗುತ್ತೆ. ಕುಬೇರ ಒಂದು ಕೈಯಲ್ಲಿ ಚಿನ್ನದ ನಾಣ್ಯವುಳ್ಳ ಬಿಂದಿಗೆಯನ್ನು, ಇನ್ನೊಂದು ಕೈಯಲ್ಲಿ ಗದೆಯನ್ನು ಹಿಡಿದಿರ್ತಾನೆ. ಆತ ಮನುಷ್ಯನ ಮೇಲೆ ಸವಾರಿ ಮಾಡುವುದಾಗಿ ಹೇಳಲಾಗುತ್ತೆ. ಆತನ ಹೆಂಡತಿ ಯಕ್ಷಿ ಭದ್ರ ಹಾಗೂ ಆತನ ಮಕ್ಕಳು ನಳಕುಬೇರ, ಮಣಿಗ್ರೀವ, ಮಯಾರಾಜ ಹಾಗೂ ಮೀನಾಕ್ಷಿ. ಹೀಗೆ ಸಕಲೈಶ್ವರ್ಯಕ್ಕೂ ಒಡೆಯನಾದ ಕುಬೇರನಿಗೆ ದಿನ ಕಳೆದಂತೆ ತನ್ನ ಸಂಪತ್ತಿನ ಮದ ತಲೆಗೇರುತ್ತೆ. ಆತ ತನ್ನಷ್ಟು ಐಶ್ವರ್ಯವಂತರು ಇಡೀ ಪ್ರಪಂಚದಲ್ಲೇ ಏಕೆ, ಚತುರ್ಥ ಲೋಕದಲ್ಲೇ ಇಲ್ಲವೆಂದು ಬೀಗ್ತಾನೆ. ಅಷ್ಟಕ್ಕೆ ಸುಮ್ಮನಾಗದೆ ಆತ ತನ್ನ ಮುಂದೆ ಲಕ್ಷ್ಮೀ ಸಹ ಏನೂ ಇಲ್ಲ, ಆಕೆ ತನ್ನ ಐಶ್ವರ್ಯದ ಮುಂದೆ ಗೌಣ, ಆಕೆಯನ್ನ ಅಷ್ಟೈಶ್ವರ್ಯಗಳ ಒಡತಿ ಎಂದು ಇನ್ನು ಮುಂದೆ ಕರೆಯುವುದು ಮೂರ್ಖತನ, ಇದನ್ನ ಎಲ್ಲರಿಗೂ ಅರ್ಹು ಮಾಡಿಸಬೇಕೆಂದು ನಿರ್ಧರಿಸ್ತಾನೆ. ಅಲ್ಲದೆ ಆತ ಒಂದು ಸಮಾರಂಭವನ್ನ ಏರ್ಪಡಿಸಿ ಅದಕ್ಕೆ ಚತುರ್ಥ ಲೋಕದ ಎಲ್ಲಾ ಗಣ್ಯರನ್ನು ಆಹ್ವಾನಿಸಬೇಕೆಂದು ಹಾಗೂ ಆ ಸಮಾರಂಭದಲ್ಲಿ ತನ್ನ ಸಂಪತ್ತನ್ನ ಪ್ರದರ್ಶಿಸಿ ತಾನೇ ಲಕ್ಷ್ಮಿಗಿಂತಲೂ ಶ್ರೀಮಂತನೆಂದು ಜಗತ್ತಿಗೆ ಜಾಹೀರು ಮಾಡಬೇಕೆಂದು ಭಾವಿಸ್ತಾನೆ. ಹೀಗೆ ಕುಬೇರ ಸಮಾರಂಭದ ತಯಾರಿಗೆ ಶುರುವಿಟ್ಕೊಳ್ತಾನೆ. ಅಲ್ಲದೆ ಆತ ಆಮಂತ್ರಣವನ್ನ ನೀಡಲು ವೈಕುಂಠಕ್ಕೆ ಧಾವಿಸ್ತಾನೆ. ಆತ ಸಾಕ್ಷಾತ್ ವಿಷ್ಣುವಿಗೂ ಆತನ ಸಹಧರ್ಮಿಣಿ ಲಕ್ಷ್ಮಿಗೂ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡ್ತಾನೆ. ಆದರೆ ಲಕ್ಷ್ಮಿ ಕುಬೇರನ ಅಂತರಂಗವನ್ನ ಅರಿತು ಆತನ ಆಮಂತ್ರಣದ ಹಿಂದಿನ ಉದ್ದೇಶವನ್ನ ಗ್ರಹಿಸ್ತಾಳೆ. ಆಕೆ ಕುಬೇರನಿಗೆ ಮೊದಲು ತಮ್ಮ ಪುತ್ರ ಸಮಾನನಾದ ಗಣಪತಿಯನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕೆಂದು, ಆತನಿಗೆ ಭೋಜನಾತಿಥ್ಯವನ್ನ ನೀಡಬೇಕೆಂದು ಕೇಳ್ತಾಳೆ. ಗಣಪತಿಯ ಭೋಜನದ ನಂತರ ತಾವು ಆಗಮಿಸುವುದಾಗಿಯೂ ಹೇಳ್ತಾಳೆ. ಕುಬೇರ, ಓ ಇಷ್ಟೇ ಅಲ್ಲವೇ, ಇಷ್ಟು ಸಹಸ್ರ ಮಂದಿಯನ್ನ ಆಹ್ವಾನಿಸಿ ಭೋಜನದ ವ್ಯವಸ್ಥೆಯನ್ನು ಮಾಡಿರುವಾಗ ಯಕಶ್ಚಿತ್ ಆ ಪುಟ್ಟ ಬಾಲಕ ಆತನನ್ನ ಬಿಡುವುದಕ್ಕೆ, ಆತನನ್ನು ಆಹ್ವಾನಿಸಿದರಾಯಿತು ಎಂದು ಹೇಳಿಕೊಳ್ಳುತ್ತಾ ಕೈಲಾಸಗಿರಿಗೆ ತಲುಪಿ ಗಣಪತಿಗೂ ಆಹ್ವಾನವನ್ನ ನೀಡಿ ಮತ್ತೆ ಅಲಕಾಪುರಿಗೆ ಮರಳುತ್ತಾನೆ.
ವೀಕ್ಷಕರೇ, ಸಮಾರಂಭದ ದಿನ ಬಂದೇ ಬಿಟ್ಟಿತು. ಇಡೀ ಅಲಕಾಪುರಿ ಸ್ವರ್ಣ ಖಚಿತವಾದ ಕಂಬಗಳು, ಸುಗಂಧಮಯವಾದ ಹೂವುಗಳಿಂದಲೂ ತುಂಬಿ ತುಳುಕ್ತಾ ಇದೆ. ಬಂದ ಅತಿಥಿಗಳನ್ನು ಆದರಿಸಲು ಬಳಸುವ ಪ್ರತಿ ವಸ್ತುವು ಕೂಡ ಸ್ವರ್ಣಮಯ. ಒಂದಿಂಚು ಭೂಮಿ ಕಾಣದ ಹಾಗೆ ರತ್ನಗಮಳೆಯನ್ನ ಹಾಸಲಾಗಿದೆ. ಬಂದವರ ಮೇಲೆ ಮುತ್ತು ರತ್ನಗಳ ಮಳೆ ಸುರಿಸಿ ಆತಿಥ್ಯವನ್ನ ನೀಡಲಾಗ್ತಾ ಇದೆ. ಊಟ ಮಾಡುವಂತಹ ತಟ್ಟೆ ಬಟ್ಟಲು ಎಲ್ಲಾ ಸ್ವರ್ಣ ಖಚಿತ. ಇಡೀ ಅಲಕಾಪುರಿ ಪಟ್ಟಣವೇ ಸ್ವರ್ಣದಿಂದ ಮಿನುಗ್ತಾ ಇದೆ. ಬಂದವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ಸಮಾರಂಭ ಅದು. ಅದಾಗಲೇ ಬಂದ ಗಣ್ಯರೆಲ್ಲರೂ ಕುಬೇರನ ಶ್ರೀಮಂತಿಕೆಯನ್ನ ಬಣ್ಣಿಸತೊಡಗಿರ್ತಾರೆ. ಬ್ರಹ್ಮಾಂಡಕ್ಕೆ ಈತನೇ ಹೆಚ್ಚು ಸಂಪತ್ತುದಾರ ಎಂದು ಮಾತನ್ನ ಆಡ್ಕೊಳ್ತಾ ಇರ್ತಾರೆ. ಕುಬೇರ ಮೀಸೆ ತಿರುಗುತ್ತಾ ಜಂಬದ ನಗುವನ್ನ ನಗ್ತಾ ಇರ್ತಾನೆ. ವೀಕ್ಷಕರೇ, ಅಷ್ಟರಲ್ಲೇ ಗಜಮುಖ ಡೊಳ್ಳು ಹೊಟ್ಟೆದಾರಿ ಪುಟ್ಟ ಬಾಲಕ ಗಣಪತಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾನೆ. ಕುಬೇರ ಗಣಪತಿಯನ್ನ ಸತ್ಕರಿಸಿ ಭೋಜನ ಸ್ವೀಕರಿಸುವಂತೆ ಕೇಳ್ಕೊಳ್ತಾನೆ. ಕುಬೇರನ ಸಹಚರರು ಗಣಪತಿಗೆ ದೊಡ್ಡ ತಟ್ಟೆ ತುಂಬಾ ವಿಧವಿಧವಾದ ಕಜ್ಜಾಯವನ್ನು, ಪಾನೀಯಗಳನ್ನು, ಸಿಹಿ ತಿಂಡಿಗಳನ್ನು, ಫಲಗಳನ್ನು ತಂದು ನೀಡ್ತಾರೆ. ಕುಬೇರ ಗಣಪತಿಯ ಹತ್ತಿರ ಸಂಕೋಚ ಮಾಡಿಕೊಳ್ಳಬೇಡ ಮಗು, ಹೊಟ್ಟೆ ತುಂಬಾ ಊಟ ಮಾಡು ಎಂದು ಜಂಬದಿಂದ ನಗ್ತಾ ಹೇಳ್ತಾನೆ. ಗಣಪತಿ ತನ್ನ ಎರಡೂ ಕೈಗಳನ್ನ ಮುಗಿದು ಸಣ್ಣ ನಗು ನಗು ಭೋಜನವನ್ನ ಸವಿಯಲು ಪ್ರಾರಂಭಿಸ್ತಾನೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವಂತೆ ಗಣಪತಿ ಭೋಜನ ಪ್ರಿಯ. ಆತ ಒಂದೊಂದೇ ಪದಾರ್ಥವನ್ನ ಸವಿಯಲು ಶುರುವಿಟ್ಕೊಳ್ತಾನೆ. ಆತ ತಟ್ಟೆಯನ್ನೆಲ್ಲ ಮುಗಿಸಿ ತನಗಿನ್ನೂ ಹೊಟ್ಟೆ ತುಂಬಿಲ್ಲವೆಂದು ಇನ್ನೂ ಬಡಿಸಬೇಕೆಂದು ಕೇಳ್ತಾನೆ. ಕುಬೇರ, ಅದಕ್ಕೇಕೆ ಸಂಕೋಚ ಪಟ್ಕೊಳ್ತೀಯ ಮಗು, ಹೊಟ್ಟೆ ತುಂಬಾ ಊಟ ಮಾಡುವೆ ಎಂದು ತನ್ನ ಸಹಚರಿಗೆ ಹೇಳಿ ಮತ್ತೆ ಬಡಿಸುವಂತೆ ಕೇಳ್ತಾನೆ. ಗಣಪತಿ ಎಷ್ಟು ತಟ್ಟೆಯಲ್ಲಿ ಬಡಿಸಿದರೂ ಅವೆಲ್ಲವನ್ನ ಕ್ಷಣಾರ್ಧದಲ್ಲಿ ತಿಂದು ಮುಗಿಸ್ತಾನೆ. ನೋಡುತ್ತಿದ್ದಂತೆ ಪಾಕದ ಮನೆಯಲ್ಲಿದ್ದಂತಹ ಪದಾರ್ಥಗಳು, ಸಿಹಿ ತಿನಿಸುಗಳು, ಫಲಗಳು ಎಲ್ಲವೂ ಸಹ ಖಾಲಿಯಾಗತೊಡಗುತ್ತೆ. ತನ್ನ ಪಾಕ ಪ್ರವೀಣರಿಗೆ ಕುಬೇರ ಮತ್ತೆ ತಯಾರಿಸುವಂತೆಯೂ ಹೇಳ್ತಾನೆ. ಅದೆಷ್ಟೇ ಬಾರಿ ತಯಾರಿಸಿದರೂ ಗಣಪತಿಗೆ ಉಣಬಡಿಸಿದರೂ ಗಣಪತಿಯ ಹೊಟ್ಟೆ ತುಂಬುವುದೇ ಇಲ್ಲ. ದಿನ ಕಳೆದು ಸೂರ್ಯಾಸ್ತ ದಾಟುತ್ತದೆ. ಇಷ್ಟು ಶ್ರೀಮಂತನಾದ ನನಗೆ ಯಕಶ್ಚಿತ್ ಒಬ್ಬ ಪುಟ್ಟ ಬಾಲಕನ ಹೊಟ್ಟೆ ತುಂಬಿಸಲಾಗ್ತಿಲ್ವಲ್ಲ ಅಂತ ಕುಬೇರನ ಮೈ ಸಣ್ಣಗೆ ಬೆವರತೊಡಗುತ್ತೆ. ಆತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆತ ವೈಕುಂಠಕ್ಕೆ ಓಡಿ ಹೋಗಿ ಲಕ್ಷ್ಮಿಯ ಪಾದಾರವಿಂದಕ್ಕೆ ಶರಣಾಗ್ತಾನೆ. ತನ್ನ ಸಂಪತ್ತಿನ ಮದದಿಂದ ಗರ್ವಿಯಾದ ತಾನು ಎಂತಹ ದೊಡ್ಡ ತಪ್ಪು ಮಾಡಿದೆ ಎಂದು ಆತ ತಿಳಿದುಕೊಳ್ತಾನೆ. ಲಕ್ಷ್ಮಿ ವಿಷ್ಣುವಿನ ಕಡೆ ತಿರುಗಿ ಮಂದಸ್ಮಿತಳಾಗ್ತಾಳೆ. ವಿಷ್ಣು ಒಂದು ತುಳಸಿ ದಳವನ್ನ ಲಕ್ಷ್ಮಿಗೆ ನೀಡ್ತಾನೆ. ಲಕ್ಷ್ಮಿ ಅದೇ ತುಳಸಿ ದಳವನ್ನ ಕುಬೇರನ ಕೈಗೆ ನೀಡಿ ಇದನ್ನ ಒಂದು ಹಿಡಿ ಗಂಜಿಯ ಮೇಲೆ ಹಾಕಿ ಗಣಪತಿಗೆ ಉಣಬಡಿಸು ಅಂತ ಹೇಳ್ತಾಳೆ. ಹಾಗೂ ಇದರಿಂದ ಗಣಪತಿಯ ಹೊಟ್ಟೆ ತುಂಬುತ್ತದೆ ಎಂದು ಕೂಡ ಹೇಳ್ತಾಳೆ. ಕುಬೇರ ಮತ್ತೆ ಅಲಕಾಪುರಿಗೆ ಮರಳಿ ಲಕ್ಷ್ಮಿ ಹೇಳಿದಂತೆ ಮಾಡ್ತಾನೆ. ಗಣಪತಿ ತುಳಸಿ ದಳವನ್ನ ಹಾಕಿರುವಂತಹ ಗಂಜಿಯನ್ನ ಕುಡಿದು ಸಂತೃಪ್ತನಾಗ್ತಾನೆ. ಅಲ್ಲದೆ ತನಗೆ ಹೊಟ್ಟೆ ತುಂಬಿದೆ ಎಂದು ಕೂಡ ಹೇಳ್ತಾನೆ. ಹೀಗೆ ಕುಬೇರ ಸಾಕ್ಷಾತ್ ವೈಕುಂಠಪುರಿಯ ಅರಸಿಯ ಮುಂದೆ ತಾನೆಷ್ಟು ಗೌಣ ಎಂಬುದನ್ನ ಒಪ್ಕೊಳ್ತಾನೆ. ಇನ್ನು ಮುಂದೆ ತನ್ನ ಸಂಪತ್ತನ್ನ ಧರ್ಮಯುತವಾಗಿಯೂ ಉಪಯೋಗಿಸಬೇಕು ಅಂತ ಅಂದ್ಕೊಳ್ತಾನೆ. ಬ್ರಹ್ಮ ತನಗೆ ನೀಡಿದ ಜವಾಬ್ದಾರಿಯನ್ನ ನಿಗರ್ವಿಯಾಗಿ ನಿರ್ವಹಿಸುತ್ತೇನೆಂದು ಶಪಥವನ್ನ ಮಾಡ್ತಾನೆ. ವೀಕ್ಷಕರೇ, ಸಿಗುವ ಸಂಪತ್ತಿನಿಂದ ಅಹಂಕಾರವನ್ನ ಪಡೆದೆ ನಿಗರ್ವಿಯಾಗಿ ವಿನಯದಿಂದ ಧರ್ಮದಿಂದ ಕೈಲಾದಷ್ಟು ದಾನ ಮಾಡಿ ಬದುಕಿದರೆ ಲಕ್ಷ್ಮಿ ಸದಾ ಜೊತೆಯಾಗಿರ್ತಾಳೆ. ಸದಾ ಲಕ್ಷ್ಮೀ ಸ್ಥಿತಾ ಪದ್ಮ ಪದ್ಮಿನ್ಯಾಸಹ ಮೋದಿನಿ ಧನದಾಯಿ ನಮಸ್ತುಭ್ಯಂ ನಮಸ್ತೆ ಚ ಪುನಃ ಪುನಃ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ವಾರಸ್ಯಕರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.